ನೋಡಿ, ಇತ್ತೀಚೆಗೆ ಈ ರೀತಿಯ ಪ್ರಕರಣಗಳು ಬಹಳ ಹೆಚ್ಚಾಗಿ ಕೇಳಿಬರ್ತಾ ಇದೆ. ಬೆಂಗಳೂರಲ್ಲಿ ಮತ್ತೊಂದು ಹೈ ಪ್ರೊಫೈಲ್ ಹೆಂಡತಿ ಕಾಟದ ಸ್ಟೋರಿ ಇದೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಹೆಂಡತಿ ಕಾಟ ಕೊಡುವಂತಹ ಒಂದಷ್ಟು ಸುದ್ದಿಗಳನ್ನು ನಾವು ನೋಡ್ತಲೇ ಇರ್ತೀವಿ. ಬೀದಿಗೆ ಬಂತು ಗಂಡ ಹೆಂಡತಿ ಜಗಳ, ಟಾರ್ಚರು. ಈ ಕಾರ್ಪೊರೇಟ್ ಹೆಂಡತಿಗೆ ಮದುವೆ ಬೇಕು, ಆದರೆ ಸಂಸಾರ ಮಾತ್ರ ಬೇಡವಂತೆ. ನನ್ನನ್ನು ಮುಟ್ಟಬೇಡ, ಬ್ಯೂಟಿ ಹಾಳಾಗುತ್ತೆ ಅನ್ನೋದು ಪತ್ನಿಯ ವರಸೆಯಂತೆ. ಮಕ್ಕಳು ಬೇಡ, ದತ್ತು ಮಗು ಸಾಕೋಣ ಅನ್ನೋದು ಈಕೆಯ ಸಲಹೆ. 60 ವರ್ಷದ ನಂತರ ಮಕ್ಕಳು ಮಾಡ್ಕೊಳ್ಳೋಣ ಅಂತಾಳಂತೆ ಪತ್ನಿ. ಇನ್ನು ವಿಚ್ಛೇದನ ಬೇಕಾದ್ರೆ ಕನಿಷ್ಠ 45 ಲಕ್ಷ ರೂಪಾಯಿ ಬೇಕು ಅಂತ ಡಿಮ್ಯಾಂಡ್ ಕೂಡ ಮಾಡ್ತಾಳಂತೆ. ನೋಡಿ, ಈಗ ಪತ್ನಿಯ ಕಾಟಕ್ಕೆ ಬೇಸತ್ತು ಹೋಗಿದ್ದಾರೆ ಪತಿ. ಬೇಸತ್ತು ಹೋಗಿ ಮಾನಸಿಕ ಖಿನ್ನತೆಯನ್ನ ಅನುಭವಿಸ್ತಾ ಇದ್ದಾರೆ. ನನ್ನನ್ನು ಮುಟ್ಟಬೇಡ, ನನ್ನ ಬ್ಯೂಟಿ ಹಾಳಾಗುತ್ತೆ ಅಂತ ಹೇಳ್ತಾಳಂತೆ. ಮತ್ತೆ ನಮಗೆ ಮಕ್ಕಳು ಬೇಡ, ದತ್ತು ಮಗು ತಗೊಂಡು ಸಾಕೊಳ್ಳೋಣ. ಮಕ್ಕಳು ಬೇಕಾದ್ರೆ ನಮಗೆ 60 ವರ್ಷ ಆದಮೇಲೆ ಮಕ್ಕಳು ಮಾಡ್ಕೊಳ್ಳೋಣ. ಇನ್ನು ಡಿವೋರ್ಸ್ ಬೇಕಾ? ಓಕೆ, ಹಾಗಾದ್ರೆ ನಂಗೆ 45 ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೇಳಿ ಡಿಮ್ಯಾಂಡ್ ಕೂಡ ಮಾಡ್ತಾಳಂತೆ. ಗಂಡ ಹೆಂಡತಿ ಜಗಳ ಈಗ ಬೀದಿಗೆ ಬಂದಿರೋದು ನೋಡಿ, ಗಮನಿಸ್ತಾ ಇದ್ದೀರಾ? ಪತಿ ಶ್ರೀಕಾಂತ್ ಹಾಗೆ ಪತ್ನಿ ಬಿಂದುಶ್ರೀ, ಈಗಿಬ್ಬರ ಜಗಳ ಹಾದಿರಂಪ ಬೀದಿರಂಪ ಆಗೋಗಿದೆ. ಗಂಡ ಹೆಂಡತಿ ಜಗಳ ಉಂಡು ಮಲಗೋವರೆಗೂ ಅನ್ನುವಂತಹ ಗಾದೆ ಇತ್ತು. ಆದರೆ ಈಗ ಹಂಗಲ್ಲ. ಮಲಗಿ ಬೆಳಗ್ಗೆ ಎದ್ದು ಪೊಲೀಸ್ ಸ್ಟೇಷನ್ಗೆ ಹೋಗೋವರೆಗೂ, ಕೋರ್ಟಿಗೆ ಹೋಗೋವರೆಗೂ ಅನ್ನೋ ರೀತಿಯಲ್ಲಿ ಆಗೋಗಿದೆ. ನೋಡಿ, ಒಂದು ಕಡೆ ಪತಿ ಮೇಲೆ ಹಲ್ಲೆ ಮಾಡಿರುವಂತಹ ದೃಶ್ಯಾವಳಿಗಳು, ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈಗ ಶ್ರೀಕಾಂತ್ ಬಿಂದುಶ್ರೀ ಮೇಲೆ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಮಾನಸಿಕವಾಗಿ, ದೈಹಿಕವಾಗಿ ನನಗೆ ಬಹಳಷ್ಟು ಹಿಂಸೆ ಕೊಟ್ಟಿದ್ದಾಳೆ ನನ್ನ ಹೆಂಡತಿ, ನನ್ನ ಮೇಲೆ ಆಕೆ ಹಲ್ಲೆ ಮಾಡಿದ್ದಾಳೆ, ಅದು ಸಾಲದು ಅಂತ ಹೇಳಿ ನನ್ನ ಜೊತೆಗೆ ಸಂಸಾರ ಮಾಡ್ತಾ ಇಲ್ಲ, ಮಕ್ಕಳು ಬೇಡ ಅಂತಾಳೆ, ಈಗ್ಲೇನೆ ದತ್ತು ಮಗು ತಗೊಂಡು ಸಾಕೋಣ ಅಂತಾಳೆ, ಇನ್ನು ನನ್ನ ಬ್ಯೂಟಿ ಹಾಳಾಗುತ್ತೆ, ನನ್ನನ್ನು ಮುಟ್ಟಬೇಡ ಅಂತನೂ ಕೂಡ ಹೇಳ್ತಾಳಂತೆ. ಹಾಗಾಗಿ ಮಾನಸಿಕವಾಗಿ ಬಹಳಷ್ಟು ನೊಂದಿದ್ದಾರೆ ಪತಿ ಶ್ರೀಕಾಂತ್ ಅವರು. ನೋಡಿ, ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಕೇಸಸ್ಗಳು ಬಹಳಷ್ಟು ಹೆಚ್ಚಾಗ್ತಾ ಇದೆ. ಪತ್ನಿ ಬಿಂದುಶ್ರೀ ಕಾಟಕ್ಕೆ ಪತಿ ಶ್ರೀಕಾಂತ್ ರೋಸ್ ಹೋಗಿರೋದು. ಹನಿಮೂನ್ಗೆ ಹೋಗಿ ಬಂದರೂ ಕೂಡ ಶ್ರೀಕಾಂತ್ ಬಾಳಲ್ಲಿ ನಿರಾಸೆ. ಮದುವೆಯಾಗಿ 2 ವರ್ಷ ಆಗಿದೆ, ಆದರೆ ಒಂದು ದಿನವೂ ಕೂಡ ನೆಟ್ಟಕ್ಕೆ ಸಂಸಾರ ಮಾಡಿಲ್ಲ. ಬಲವಂತವಾಗಿ ಮುಟ್ಟಿದ್ರೆ ಸೂಸೈಡ್ ಬೆದರಿಕೆ ಹಾಕ್ತಾರಂತೆ ಬಿಂದುಶ್ರೀ. ಬಲವಂತವಾಗಿ ನನ್ನನ್ನು ಮುಟ್ಟಂಗಿಲ್ಲ, ತಾಳಿ ಹಾಕಲ್ಲ, ಕಾಲುಂಗ್ರ ಬೇಡ, ರೂಲ್ಸ್ ಇಲ್ಲ ಅನ್ನುವಂತಹ ವರಸೆ. ಮದುವೆಗೆ ಚಿನ್ನಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಶ್ರೀಕಾಂತ್. ಬಿಂದುಶ್ರೀ ನೆಡೆಗೆ ಬೇಸತ್ತು ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೋಡಿ, ಕಂಪ್ಲೇಂಟ್ ಕಾಪಿಯನ್ನ ಗಮನಿಸ್ತಾ ಇದ್ದೀರಾ? ವೈಯಾಲಿ ಕಾವಲ್ ಠಾಣೆ ಪೊಲೀಸರೇ ಕಕ್ಕಾಬಿಕ್ಕಿ ಆಗೋಗಿದ್ದಾರೆ. ಈಗ ದೂರು ಕೊಟ್ಟಿರೋದನ್ನ ನೋಡಿ, ದೂರಿನ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಾ? ಒಂದಷ್ಟು ದೂರಿನ ಪ್ರತಿಯಲ್ಲಿ ಶ್ರೀಕಾಂತ್ ಅವರು ತನ್ನ ಹೆಂಡತಿಯ ಬಗ್ಗೆ ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಶ್ರೀಕಾಂತ್ ಅವರ ದೂರಿನ ಪ್ರತಿ, ತನ್ನ ಹೆಂಡತಿ ಮೇಲೆ ಶ್ರೀಕಾಂತ್ ದೂರು ಕೊಟ್ಟಿರೋದು, ರೋಸ್ ಹೋಗ್ಬಿಟ್ಟಿದ್ದಾರೆ. ಯಾಕಂದ್ರೆ 2 ವರ್ಷ ಆಗಿದೆ ಮದುವೆಯಾಗಿ, ಒಂದು ದಿನವೂ ಕೂಡ ನೆಟ್ಟಕ್ಕೆ ಸಂಸಾರ ಮಾಡಿಲ್ಲ. ನನ್ನ ಮೇಲೆ ಕೇಸ್ ಹಾಕ್ತೀನಿ ಅಂತ ಹೇಳಿ ಹೆದರಿಸ್ತಾಳೆ, ಬಲವಂತವಾಗಿ ಮುಟ್ಟಿದ್ರೆ ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಹೇಳಿ ಬೆದರಿಕೆ ಹಾಕ್ತಾಳೆ. ಹೆಂಗೆ ನಾನು ಇವಳ ಜೊತೆಗೆ ಸಂಸಾರ ಮಾಡೋದು ಅಂತ ಹೇಳಿ. ಇನ್ನು ಬಿಂದುಶ್ರೀ ಹಾಗೆ ಶ್ರೀಕಾಂತ್ ಅವರು ಮಾತನಾಡಿರುವಂತಹ ಆಡಿಯೋ ಇದೆ. ಏನ್ ಮಾತಾಡಿದ್ದಾರೆ ಗಂಡ ಹೆಂಡತಿ, ಬನ್ನಿ ಕೇಳೋಣ. ನಂಗೆ ಯಾವಾಗ ಇಷ್ಟ ಬರುತ್ತೆ ಅವಾಗ ಮಕ್ಳು ಮಾಡ್ಕೊಳ್ಳೋಣ, ತನಕ ಏನು ಬೇಡ. ಅಷ್ಟೇ, ಹಂಗೆ ಮಾಡಿ. ನಿನ್ ಇಷ್ಟ ಬಂದಾಗ ನಾನು ಮಾಡ್ತೀನಿ. ಒಂದ್ 60 ವರ್ಷಕ್ ಮಾಡ್ಕೊಳ್ಳೋಣ. 60 ವರ್ಷಕ್ಕೆ ನೀನೇನ್ ಮಾಡ್ತೀನಿ ಹಂಗಿದಿ ಬದ್ನೆಕಾಯಿ. ಅಲ್ಲಿ ತನಕ ನಿಮ್ಗೆ ಬುದ್ಧಿ ಬಂದಿರಲ್ಲ, ಅವಾಗ ನೋಡೋಣ. ಬುದ್ಧಿ ಬಂದಿದ್ರೆ ಮಾಡ್ಕೊಳ್ಳೋಣ. ಅದೇ ಮತ್ತೆ ನೀವು ಹಂಗೆ ಸರಿ, ನಾನು ಹಂಗೆ ಸರಿ. ಮುಂದೆ ಹೋಗಿ ಹಿಂಗೆ ಹೇಳೋದು, ನಾನು 60 ವರ್ಷಕ್ಕೆ ಮಾಡ್ತೀನಿ, ನನಗೆ ಬುದ್ಧಿ ಬರ್ತಂತ ಅಂತ ಅವ್ರು ಹೇಳ್ತಾರೆ. ಆಮೇಲೆ ನನಗೆ ಫೋನ್ ಮಾಡು, ಓಕೆ? ಅಲ್ಲ, ನಿಮ್ ಬುದ್ಧಿ ಜನ್ಮದಲ್ಲಿ ಬರಲ್ಲ. ನೀವು ಪೇರೆಂಟ್ಸ್ ಆಗ, ನೀವು ಆಗೋದ್ ಬೇಡ, ನಾನು ಆಗೋದ್ ಬೇಡ, ಬಿಟ್ಬಿಡಿ. ಅದೇ ನಿನ್ ಪೇರೆಂಟ್ಸ್ ತರ ಇನ್ನೊಬ್ರು ಯಾರು ಆಗದು ಅಂತ ಅವ್ರು ಹೇಳ್ತಾರೆ, ಆಗ್ಬೇಕು. ಸರಿನಾ? ಬಿಡಿ. ಅದೇ ಈ ಜನ್ಮದಲ್ಲಿ ನಾವ್ ಇಬ್ರು ಪೇರೆಂಟ್ಸ್ ಆಗಲ್ಲ ಅಷ್ಟೇ. ನೋಡ್ತೀನಲ್ಲ, ನಾನ್ ನೋಡ್ತೀನಲ್ಲ. ಪಪ್ಪಾಯ ಪೈನಾಪಲ್ ರೆಡಿ ಮಾಡಿ ಇಟ್ಟಿರ್ತೀನಿ ಯಾವಾಗ್ಲೂ. ತಿನ್ಬಿಟ್ರೆ ಆಯ್ತು. ನೋಡ್ತೀನಿ. ನಿಮ್ಮನ್ನ ಹತ್ರನೇ ಸೇರ್ಸಲ್ಲ, ನೀನ್ ಎಲ್ಲಿ ಬೇಬಿ ಬರು.
ನಾನು ಬಿಂದುಶ್ರೀ ಎಂಬ ಹುಡುಗಿನ 2022 ಆಗಸ್ಟಲ್ಲಿ ಮದುವೆ ಆಗಿದ್ದೀನಿ. ಮದುವೆ ಆದಾಗಿಂದ ಇಲ್ಲಿವರೆಗೂ ಅವಳು ನನ್ನ ಜೊತೆ ಸಂಸಾರನೇ ಮಾಡ್ತಾ ಇಲ್ಲ. ಅವಳು ನನ್ನ ಜೊತೆ ಇರ್ತಾನೆ ಇಲ್ಲ. ಸಂಸಾರ ಮಾಡಿದ್ರೆ ಮಾತಿಗೆ ಮುಂಚೆ ಬರೀ ದುಡ್ಡು ಬಗ್ಗೆನೇ ಮಾತಾಡ್ತಾ ಇದ್ದಾಳೆ. ಒಂದು ದಿವಸ ಸಂಸಾರ ಮಾಡೋಕ್ಕೆ ಅವಳು 5,000 ರೂಪಾಯಿ ದುಡ್ಡೆಲ್ಲ ಡಿಮ್ಯಾಂಡ್ ಮಾಡ್ತಾ ಇದ್ದಾಳೆ. ಮದುವೆಗಿನ ಮೊದಲು ಅವಳು ಕ್ಲಿಯರಾಗಿ ಬಾಯ್ಬಿಟ್ಟು ಹೇಳಿದ್ರು, ನನಗೆ ಸಂಸಾರ ಮಾಡ್ತೀನಿ, ನಿನ್ನ ಜೊತೆ ಮಕ್ಕಳು ಮಾಡ್ಕೊಂಡು ಅಂತ ಹೇಳಿದಾಳೆ ಅವಳೇ. ಆದರೆ ಮದುವೆ ಆದಮೇಲೆ ಹಿಂಗೆಲ್ಲ ಉಲ್ಟಾ ಉಳಿದಾಳೆ. ಮದುವೆಗಿನ ಮೊದಲೇ ನಮ್ಮ ಹತ್ರ ವಧು ದಕ್ಷಿಣೆಗೆ ಅಂತೇಳಿ ಸೀರೆಗೆ, ಬಂಗಾರಕ್ಕೆ, ಮದುವೆ ಖರ್ಚಿಗೆ ಅಂತೇಳಿ 3,000 to 4,00,000 ರೂಪಾಯಿ ಇಸ್ಕೊಂಡಿದ್ದಾಳೆ. ಅದು ಇದುವರೆಗೂ ನಮಗೆ ನಾವು ಹಾಕಿರೋ ಬಂಗಾರ ನಮಗೆ ವಾಪಸ್ ತಂದು ಕೊಟ್ಟಿಲ್ಲ. ಏನೋ ಹೇಳಿದ್ರೆ ಅವ್ರು ತಾಳಿ ತೆಗೆದು ಕೊಡ್ತಾಳೆ. ಇದಕ್ಕಂದ್ರೆ ತಾಳಿ ನಿಮ್ಮ ಮನೆ ಗಂಡನ ಮನೆದು, ಫಸ್ಟ್ ಇದನ್ನು ತೆಗೆದು ಆಮೇಲೆ ಅದನ್ನು ಕೊಡ್ತೀನಿ ಅಂತೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ. ಹೋಗ್ಲಿ, ಬಂಗಾರದ ಮನೆ ಹಾಳಾಗೋಳು ಇಲ್ಲ ಹಾಳಾಗೋಳು, ಅವ್ರು ಹೇಳ್ಕೊಂಡು ಚೆನ್ನಾಗಿ ಬಿಡಲಿ. ನಾನು ಅದ್ರ ಬಗ್ಗೆ ಆಲೋಚನೆ ಮಾಡ್ತಿಲ್ಲ. ನನ್ನ ಕನ್ಸನ್ ಏನಂದರೆ ಅವಳು ಸಂಸಾರನೇ ಮಾಡ್ತಾ ಇಲ್ಲ. ನಾನು ಬಿಂದುಶ್ರೀ ಎಂಬ ಹುಡುಗಿನ 2022 ಆಗಸ್ಟಲ್ಲಿ ಮದುವೆ. ನೋಡಿ, ಒಂದು ಕಡೆ ಆಡಿಯೋ ಕೂಡ ಕೇಳಿಸ್ಕೊಂಡ್ವಿ. ಪತಿ ಪತ್ನಿ ಇಬ್ಬರೂ ಕೂಡ ಮಾತನಾಡಿರುವಂತಹ ಆಡಿಯೋ. ಮಗು ಮಾಡಿಕೊಳ್ಳುವಂತಹ ವಿಚಾರಕ್ಕೆ ಒಂದಷ್ಟು ಮಾತಿಗೆ ಮಾತು ಬೆಳೆಯುತ್ತೆ. ಆಗ ಬಿಂದುಶ್ರೀ ಹೇಳ್ತಾಳೆ, ನನಗೀಗಲೇ ಮಕ್ಕಳು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ, 60 ವರ್ಷ ಆದಮೇಲೆ ಮಾಡೋಣ, ನನಗಿನ್ನೂ ಬುದ್ಧಿ ಬಂದಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾಳೆ. ಅಂದರೆ ಆಕೆ ಮಾತನ್ನು ಕೇಳಿದ್ರೆ ಎಲ್ಲೋ ಒಂದು ಕಡೆ ಮೆಚುರಿಟಿ ಇಲ್ದಂಗೆ ಮಾತಾಡ್ತಿದ್ದಾಳೆ ಅಂತಲೂ ಕೂಡ ಅನಿಸುತ್ತೆ. ಮತ್ತೊಂದು ಕಡೆ ಪತಿ ಶ್ರೀಕಾಂತ್ ಅವರು ಮಾತನಾಡುವಂಥದ್ದು ಒಂದು ಕಡೆ ಮಾನಸಿಕವಾಗಿ ಕುಗ್ಗೋಗಿರೋ ರೀತಿಯಲ್ಲಿ ಅನ್ನಿಸ್ತಾರೆ. ಶ್ರೀಕಾಂತ್ ಅವರು 2 ವರ್ಷ ಆಗಿದೆ ಮದುವೆ ಆಗಿ, ಆದರೆ ಯಾವುದೇ ರೀತಿ ಸಂಸಾರ ಮಾಡಿಲ್ಲ ನಾನು, ಮತ್ತು ಏನು ಬೇಕು ಒಡವೆ ಇರಬಹುದು, ಅದರ ಜೊತೆಗೆ ಸೀರೆಗೆ ಏನು ಬೇಕು, ಒಂದು 4-5 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದೀವಿ, ವಾಪಸ್ ಕೇಳಿದ್ರೆ ತಾಳಿ ಕೊಡ್ತಾಳೆ, ಮತ್ತು ನನ್ನ ಜೊತೆಗೆ ಸಂಸಾರ ಮಾಡ್ತಾ ಇಲ್ಲ, ಏನು ಮಾಡೋದು, ಮತ್ತು ನನ್ನ ಮೇಲೆ ಹಲ್ಲೆ ಕೂಡ ಮಾಡಿದ್ದಾಳೆ ಅನ್ನೋ ರೀತಿಯಲ್ಲಿ ಆರೋಪವನ್ನು ಮಾಡಿ ವೈಯಾಲಿಕಾಲ್ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ನೋಡೋಣ ಪೊಲೀಸರು ಏನು ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳಿ. ಯಾಕಂದರೆ ಇಲ್ಲಿ ಎರಡೂ ಕಡೆಯ ಇಬ್ಬರನ್ನ ಕೂಡ ವಿಚಾರಣೆ ಮಾಡಬೇಕಾಗತ್ತೆ. ಶ್ರೀಕಾಂತ್ ಅವರು ಪತ್ನಿ ವಿರುದ್ಧ ಒಂದಷ್ಟು ಗಂಭೀರ ಸ್ವರೂಪದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಆಡಿಯೋ ಕೂಡ ಕೇಳಿಸ್ಕೊಂಡ್ವಿ. ಆಡಿಯೋ ಕೇಳಿಸ್ಕೊಂಡ್ರೆ ಎಲ್ಲೋ ಒಂದು ಕಡೆ ತುಂಬ ಲೇಸಿಯಾಗಿ ಮಾತಾಡ್ದಂಗೆ ಅನಿಸುತ್ತೆ. ವಿದ್ಯಾಶ್ರೀ ಅವರು ಬಿಂದುಶ್ರೀ ಮಾತನಾಡ್ತಿರೋದನ್ನು ಕೇಳಿದ್ರೆ ಬಹಳ ಲೇಸಿಯಾಗಿ ಮಾತಾಡ್ತಾರೆ. ಏನು ಮಾಡ್ಕೋತೀಯ ಮಾಡ್ಕೋ, ನನಗೆ ನಿನ್ನ ಜೊತೆ ಇಷ್ಟನೇ ಇಲ್ಲ ಸಂಸಾರ ಮಾಡೋಕ್ಕೆ, ನನಗೆ ಮಕ್ಕಳೇ ಬೇಡ, 60 ವರ್ಷ ಆದಮೇಲೆ ಮಾಡ್ಕೊಳ್ಳೋಣ ಬಿಡು, ಹಾಗೆ ಹೀಗೆ ಅನ್ನೋ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಲೇಸಿಯಾಗಿ ಸೀರಿಯಸ್ ಆಗಿ ಮಾತಾಡೋದೇ ಇಲ್ಲ. ಮತ್ತೊಂದು ಕಡೆ ಶ್ರೀಕಾಂತ್ ಅವ್ರನ್ನ ನೋಡಿದ್ರೆ ಬಹಳ ಮಾನಸಿಕವಾಗಿ ಕುಗ್ಗೋಗಿರೋ ರೀತಿಯಲ್ಲಿ ಅನಿಸುತ್ತೆ. ಹೆಂಡತಿಯಿಂದ ಬಹಳಷ್ಟು ಮಾನಸಿಕವಾಗಿ ತಾನು ಕುಗ್ಗೋಗಿದ್ದೀನಿ, ಆಕೆಯ ಟಾರ್ಚರನ್ನು ನನಗೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಆಕೆ ನನ್ನ ಜೊತೆಗೆ ಸಂಸಾರ ಮಾಡ್ತಿಲ್ಲ, ಹಿಂಗಾದರೆ ಹೇಗೆ ಅಂತ. ಯಾಕಂದರೆ ಬಹಳಷ್ಟು ನೂರಾರು ಕನಸುಗಳನ್ನು ಇಟ್ಕೊಂಡು ಮದುವೆ ಮಾಡ್ಕೊಂಡಿರ್ತಾರೆ. ಮದುವೆ ಆದಮೇಲೆ ನಮ್ಮದೇ ಆದಂತಹ ಸಂಸಾರ, ನಮ್ಮದೇ ಆದಂತಹ ಮಗು ಬೇಕು ಅಂತ ಹೇಳಿ. ಬಟ್ ಅದ್ಯಾವುದೂ ಕೂಡ ಬಿಂದುಶ್ರೀಯಿಂದ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ, ಬಿಂದುಶ್ರೀ ಶ್ರೀಕಾಂತ್ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ. ಆ ಹಲ್ಲೆ ಎಲ್ಲೆಲ್ಲಿ ಹಲ್ಲೆ ಮಾಡಿದ್ದಾರೆ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದಾರೆ. ಈ ಸಂಬಂಧ ಸುದೀರ್ಘವಾಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ವೈಯಾಲಿಕಾವಲ್ ಠಾಣೆಗೆ ಹೋಗಿ ದೂರು ಕೂಡ ಕೊಟ್ಟಿದ್ದಾರೆ. ನೋಡೋಣ ಪೊಲೀಸರು ಏನು ಕ್ರಮ ತೆಗೆದುಕೊಳ್ತಾರೆ. ಗಂಡ ಹೆಂಡತಿಯನ್ನು ಇಬ್ಬರು ಕರೆದು ಕೌನ್ಸಿಲಿಂಗ್ ಏನಾದರೂ ಮಾಡ್ತಾರಾ, ಮನವೊಲಿಸುವಂತಹ ಪ್ರಯತ್ನವನ್ನು ಮಾಡ್ತಾರಾ ಅಂತ ಹೇಳಿ. ನೋಡಿ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ನಾನು ಆಗಲೇ ಹೇಳ್ತಿದ್ದೆ, ಇಬ್ಬರ ವಿಚಾರಣೆ ಆಗಬೇಕು ಅಂತ ಹೇಳಿ. ಟೆಕ್ಕಿ ಪತಿ ಶ್ರೀಕಾಂತ್ ಆರೋಪಕ್ಕೆ ಪತ್ನಿ ಬಿಂದುಶ್ರೀ ತಿರುಗೇಟು ಕೊಟ್ಟಿದ್ದಾರೆ. ಪತಿ ನನಗೆ ಹೊಡೆಯೋದು ಬಡಿಯೋದು ಮಾಡಿದ್ದಾರೆ. ಶ್ರೀಕಾಂತ್ ಕುಟುಂಬಸ್ಥರು ಸೊಸೆ ಅಂದರೆ ಕೆಲಸದವಳು ಅನ್ಕೊಂಡಿದ್ರು. ವೈಯಾಲಿಕಾವಲ್ ಠಾಣೆಯಲ್ಲಿ ಈ ಹಿಂದೆಯೇ ನಾನು ದೂರನ್ನ ಕೊಟ್ಟಿದ್ದೆ, ವರದಕ್ಷಿಣೆಗೂ ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳಿ ಬಿಂದುಶ್ರೀ ಆರೋಪ ಮಾಡಿರೋದು. ಜೋಕ್ ಮಾಡೋದನ್ನ ವಿಡಿಯೋ ಮಾಡ್ಕೊಂಡಿದ್ದಾರೆ. ಆ ಮಾತನ್ನ ಆಡ್ತಾ ಇರೋದನ್ನ ನೋಡಿದ್ರೆ ಒಂದು ರೀತಿ ನಾನು ಆಗ್ಲೇ ಹೇಳಿದಾಗೆ ಸೀರಿಯಸ್ ಆಗಿ ಮಾತಾಡಿರೋ ತರ ಅನ್ನಿಸ್ತಾ ಇರಲಿಲ್ಲ. ಸರಿಯಾಗಿ ಊಟ ಕೊಡ್ತಿರ್ಲಿಲ್ಲ, ಐಟಮ್ಸ್ ತರ್ತಾ ಇರಲಿಲ್ಲ ಅಂತ ಹೇಳಿ ಕಿಡಿಕಾರಿರೋದು. ಯಾವ ಧೈರ್ಯದ ಮೇಲೆ ನಾನು ಮಕ್ಕಳನ್ನ ಮಾಡ್ಕೊಳ್ಳಿ, ಹಿಂಗೆಲ್ಲ ಇದ್ದ ಮೇಲೆ ನಂಗೆ ಮಕ್ಕಳನ್ನ ಮಾಡ್ಕೊಳ್ಳೋಕೆ ಹೆಂಗ್ ಧೈರ್ಯ ಬರುತ್ತೆ? ಪವರ್ ಟಿವಿಗೆ ಶ್ರೀಕಾಂತ್ ಪತ್ನಿ ಬಿಂದುಶ್ರೀ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಶ್ರೀಕಾಂತ್ ಪತ್ನಿ ಬಿಂದುಶ್ರೀ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಚಿಟ್ಚಾಟ್ ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ಬಿಂದುಶ್ರೀ ಯಾವ ರೀತಿ ಆರೋಪ ಮಾಡ್ತಾರೆ ಗಂಡನ ಬಗ್ಗೆ, ಬನ್ನಿ ಕೇಳೋಣ. ಒಂದು ಸಂಸಾರ ಆದ್ಮೇಲೆ ಒಂದು ಮಾತು ಬರುತ್ತೆ, ನೆಂಟಿ ರೇಗಿಸ್ತೀವಿ, ಮಾಡ್ತೀವಿ, ಬೈತೀವಿ, ಎಲ್ಲ ಮಾಡ್ತೀವಿ. ಅದರಲ್ಲಿ ಏನಂತಂದರೆ ಮದುವೆ ಆಗಿ ಹೊಸದ್ರಿಂದ ಇಲ್ಲಿ ತನಕ ವೀಡಿಯೋ ಮಾಡ್ಕೊಳ್ಳೋದು ಏನಿದೆ? ಯಾಕೆ ಅವ್ರಿಗೆ ಅನುಮಾನನ? ಇಲ್ಲ ಅವ್ರ ಮನೇಲಿ ಇದೇ ಬಿಸ್ನೆಸ್ ಆಗ್ಬಿಟ್ಟಿದ್ದಲ್ಲ ಅದಕ್ಕೆ ಏನೋ ನನಗೆ ಗೊತ್ತಿಲ್ಲ ಸರ್. ಡೇ ಒನ್ನಿಂದ ಇಲ್ಲಿ ತನಕ ಇದೆ. ಅವರು ಎಲ್ಲದಕ್ಕೂ ವೀಡಿಯೋ ಮಾಡ್ಕೊಳ್ಳೋರು. ಅವ್ರು ಅವತ್ತು ಮೀಟಿಂಗ್ ಇದೆ ಗೊತ್ತಿಲ್ಲ, ಅವ್ರು ಅಷ್ಟೆಲ್ಲ ಕಿರುಕುಳ ಕೊಟ್ಟರು. ನಾನು ನಗ್ದಾಗ್ತಾನೆ ಹೋಗಿದ್ದೀನಿ, ಡ್ಯಾನ್ಸ್ ಮಾಡ್ಕೊಂಡು ನಾನು ನಗ್ದಾಗ್ತಾನೆ ಹೋಗಿದ್ದೀನಿ.
ಅವ್ರು ಅದನ್ನು ವಿಡಿಯೋ ಮಾಡಿಕೊಂಡು ಅವ್ರ ಹತ್ರ ಯಾವ ಎವಿಡೆನ್ಸು ಇಲ್ಲ. ಈಗ ಎವಿಡೆನ್ಸ್ ಅಂತ ಹೇಳಿ ಅದನ್ನು ಕೊಟ್ಟರೆ ಅವ್ರ ಹತ್ರ ಯಾವ ಎವಿಡೆನ್ಸು ನೀಟಾಗಿಲ್ಲ. ನನ್ನ ಹತ್ರ ಇದೆ, ನಾನು ಕೊಡ್ತೀನಿ ಬೇಕಾದ್ರೆ. ಇಷ್ಟೇ ಸರ್ ನಾನು ಹೇಳೋಕ್ಕೆ ಇಷ್ಟ. ಮೇಡಮ್, ಈಗ ಮದುವೆ ಆಗಿ 2.5 ವರ್ಷ ಆಯಿತು ಅಂತ ಹೇಳಿರಿ. ತಮ್ಮ ಜೊತೆಲಿ ಯಾರ್ಯಾರು ಇದ್ದರು? ತಮ್ಮ ತಾಯಿ ಏನೋ ದುಡ್ಡು ಡಿಮ್ಯಾಂಡ್ ಮಾಡ್ತಿದ್ರು, ಏನು ಗಂಡ ಏನು ಹೇಳ್ತಾರೆ ಅದನ್ನು ಕೇಳಬಾರ್ದು ಅನ್ನೋ ರೀತಿಯಲ್ಲಿ ಆರ್ಡರ್ ಮಾಡ್ತಾಯಿದ್ರು ಅಂತ ಹೇಳಿ ಆರೋಪ ಮಾಡ್ತಾರೆ ಮೇಡಮ್. ಅಂದರೆ ನಮ್ಮ ತಾಯಿನ ಅವ್ರ ತಾಯಿನ? ಸರ್ ಏನಂತಂದರೆ ಮದುವೆ ಆಗಿ ಹೊಸ್ಟಲ್ಲಿಂದನೇ ಟಚ್ ಸ್ಟಾರ್ಟ್ ಆದಾಗ್ಲೂ ನಮ್ಮ ಮನೇಲಿ ಹೇಳಿದರು. ಏನಂತ ಹೇಳಿದ್ರೆ, ಇಲ್ಲ ಇವಾಗ ಅಡ್ಜಸ್ಟ್ ಮಾಡ್ಕೋಬೇಕು ಹೆಣ್ಮಕ್ಳು ಅಂತೇಳಿ. ಎಷ್ಟೋ ಸಲ ನನಗೆ ಹೇಳಿದೆ, ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಮನೇಲಿ. ನಮ್ಮ ತಾಯಿ ಇಲ್ಲ ಗಂಡ್ಮಕ್ಳಂದ್ರೆ ಹಿಂಗೆ ಇರ್ತಾರೆ, ಸ್ವಲ್ಪ ಅಡ್ಜಸ್ಟ್ ಆಗೋ ತನಕ, ಮತ್ತು ಬೇರೆ ಬೇರೆ ಇರೋದು ಅವ್ರು ನಾರ್ತ್ ನಾವು ಸೌತ್ ಇರೋದ್ರಿಂದ ಅಂತೇಳಿ ಅವ್ರು ಸಪೋರ್ಟ್ ಮಾಡಿರೋದ್ರಿಂದ ಅವ್ರು ಹೆಂಗೆ ಸರ್ ಹಿಂಗೆಲ್ಲ ಆಪಾದನೆ ಮಾಡೋಕ್ಕಾಗುತ್ತೆ. ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಮನೆಯವರು ಇರ್ತಾರೆ, ನಮ್ಮ ಮನೆಯವರು ಇರ್ತಾರೆ. ಅವರು ಇವಾಗ ಡೌರಿ ತರಬೇಕು, ನಮ್ಮ ಮನೇಲಿ 40 ಲಕ್ಷ ಕೊಟ್ಟು ಮದುವೆ ಮಾಡಿ ಚಿನ್ನ ಬೆಳ್ಳೆಲ್ಲ ಕೊಟ್ಟಾದ್ಮೇಲೆ ನಿಮ್ಮ ತಾಯಿ ನನಗೆ ಹೊಡೆಯೋಕ್ಕೆ ಬರ್ತಾರೆ, ಊಟ ತಿಂಡಿ ಕೊಡ್ತಾ ಇಲ್ಲ, ಮತ್ತು ಏನದು ಡೌರಿ ಕೇಳ್ತಾರೆ ಅಂದರೆ ನೀವು ಯಾರ ಪರ ಮಾತಾಡಬೇಕು ಸರ್? ಒಂದು ಎಜುಕೇಟೆಡ್ ಆಗಿ ಒಂದಿಷ್ಟು ತೊಗೊಂಡ್ಮೇಲೆ ನೀವು ಯಾರ ಪರ ಮಾತಾಡಬೇಕು? ಈಗ ನಿಮ್ಮನೆ ಊಟ ತಿಂಡಿಗೆ ಅಡ್ಜಸ್ಟ್ ಮಾಡ್ಕೊಳ್ಬೇಕಾದ್ರೆ ನಿಮ್ಮನೆ ಹೆಣ್ಮಕ್ಳಿಗೆ ನಾನು ಸವಸಕ್ಕೆ ಬರಲಿಲ್ಲ ಅಂದಮೇಲೆ ನಾನು ಸ್ಟಾರ್ಟಿಂಗ್ ಹೇಳಿದೆ, ನಿಮ್ಮ ಹುಡುಗಿಗೆ ಇದಕ್ಕೆ ಈ ಥರ ಆಗಿದೆ, ನಾನು ಬರಲ್ಲ ಅಂತ ಹೇಳಿದ್ರೆ ಈ ವ್ಯಕ್ತಿನೂ ನನಗೆ ಇದು ಮಾಡಬೇಕು. ಎಷ್ಟೆಲ್ಲ 2 ವರ್ಷ ಸಹಿಸ್ಕೊಂಡು ಅವ್ರ ಮಗಳೂ ಬಂದು ಹರಾಸ್ಮೆಂಟ್ ಮಾಡ್ತಾರೆ. ನಾವು ಅವಾಗ ವಾಯ್ಸ್ ಎತ್ತಿರ್ತೀವಲ್ವ, ಇವ್ರು ಅರ್ಥ ಮಾಡ್ಕೊಂಡು ಮಾತಾಡಬೇಕು ಬಿಟ್ಟು ಕೆಲಸದವ್ರ ಥರ ಟ್ರೀಟ್ ಮಾಡಿದಾಗ ಹೆಂಗಾಗುತ್ತೆ? ಅವಾಗ ನಮ್ಮ ತಾಯಿ ನನಗೆ ಸಪೋರ್ಟ್ ಮಾಡಿದ್ದಾರೆ ಅಷ್ಟೇ ಸರ್. ಅದು ಬಿಟ್ಟು ಹೆಂಡತಿ ಮಾತು ಕೇಳಬೇಕಂತ ಯಾರು ಎಲ್ಲೂ ಕೇಳಿಲ್ಲ ಸರ್. ಅವ್ರು ಹೇಳ್ತಾರೆ ನಿಂದು ಇರುತ್ತೆ ಅವ್ರು ಇರುತ್ತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿದಾರೆ ಹೊರತು ಹೆಂಡತಿ ಮಾತು ಕೇಳಬೇಡ ಅಂತ. ಇದೆಲ್ಲ ಹರಾಸ್ಮೆಂಟ್ ಆಗ್ತಿದೆ ಅಂದಮೇಲೆ ಯಾವ ತಾಯಿ ಆದರೂ ನನ್ನ ಡೆಡ್ ಬಾಡಿ ಆದಮೇಲೆ ಹೋಗಿ ಮಾತಾಡೋಕ್ಕಾಗತ್ತಾ? ಅವರು ಇದುವರೆಗೂ ಅವ್ರ ಫ್ಯಾಮಿಲಿ ಬಂದು ನಮ್ಮ ಮನೇಲಿ 4-5 ಸಲ ಗಲಾಟೆ ಮಾಡಿದ್ದಾರೆ ಇಡೀ ಫ್ಯಾಮಿಲಿ ಮುಂದೆ. ನನಗೆ ಹೊಡೆದಾಗ ನನ್ನ ಫ್ಯಾಮಿಲಿ ಬಂದು ಕೇಳಿದ್ದಾರೆ ಹೊರತು ಇಷ್ಟೆಲ್ಲ ಆದಮೇಲೆ ನನ್ನ ಫ್ಯಾಮಿಲಿ ಯಾವ ಥರ ಹೋಗಿ ಮಾತಾಡಿದಾರಾ? ಇಲ್ವಲ್ಲ. ಈಗ ಸ್ಟೇಷನ್ಗೆ ಫಸ್ಟ್ ದೂರು ಕೊಟ್ಟಿದ್ದು ಅವರ ನೀವ? ಸೊ ಈಗ ಅವರು ದೂರು ಕೊಟ್ಟಿರೋದನ್ನ ಯಾಕೆ ಸ್ಟೈಪ್ ಆಗ್ತಾ ಇರೋದು ಮೇಡಮ್? ನಾನೇ ದೂರು ಕೊಟ್ಟಿರೋದು, ಎಲ್ಲ ರೆಕಾರ್ಡ್ಸ್ ಆಗಿರುತ್ತೆ, ಎಲ್ಲ ಮಾತಾಡೋ ಅವ್ರ ಮನೆಯಿಂದ ಹೊರಗಡೆ ಹಾಕಿರೋದೆಲ್ಲ ರೆಕಾರ್ಡ್ಸ್ ಇರುತ್ತೆ ಎಲ್ಲ. ಇದು ಮಲ್ಲೇಶ್ವರಮು, ಇದು ವಯಾಲಿ ಕಾವಲಲ್ಲೇ ಎಲ್ಲ ರೆಕಾರ್ಡ್ಸ್ ಇದೆ. ಅವರು ನಿಮಗೆ ಬರೀ ಹೋರಲಾಗಿ ಬಂದಿರ್ತಾರೆ, ನಾನು ಡಾಕ್ಯುಮೆಂಟ್ ಸಮೇತ ಹೇಳ್ತೀನಿ. ಅದಕ್ಕೆ ನಾನು ಹೇಳಿದ್ದು ಇಲ್ಲಿ ಮಾತುಕತೆ ಬೇಡ ಸರ್, ಇಲ್ಲೇ ಸ್ಟೇಷನ್ ಇದೆ ಅಲ್ಲೇ ಹೋಗ್ಬಿಡೋಣ ಅಂತ ಹೇಳಿ. ಎಲ್ಲರಿಗೂ ಗೊತ್ತಿದೆ ಏನು ಕೇಸು ಅಂತ ಹೇಳಿ. ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಿಷ್ಟು ಕೂಡ ಬಿಂದುಶ್ರೀ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಜೈನ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು. ನೋಡಿ, ಒಂದು ಕಡೆ ಆಗ್ತಾನೆ ಶ್ರೀಕಾಂತ್ ಅವರು ಮಾತನಾಡೋದನ್ನು ಕೇಳಿಸ್ಕೊಂಡ್ವಿ. ಈಗ ಶ್ರೀಕಾಂತ್ ಪತ್ನಿ ಬಿಂದುಶ್ರೀ ಅವರು ಹೇಳ್ತಾ ಇರುವಂತಹ ಮಾತನ್ನು ಕೇಳಿಸ್ಕೊಂಡ್ವಿ. ಅಂದರೆ ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು, ಯಾರಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ, ಯಾರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನೋದು ಪೊಲೀಸರ ತನಿಖೆಯಿಂದಷ್ಟೇ ಗೊತ್ತಾಗಬೇಕಾಗತ್ತೆ. ಒಂದು ಕಡೆ ಶ್ರೀಕಾಂತ್ ಅವರು ವಯಾಲಿ ಕಾವಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪತ್ನಿ ಬಿಂದುಶ್ರೀ ವಿರುದ್ಧ ಒಂದಷ್ಟು ಆರೋಪಗಳನ್ನು ಮಾಡಿದ್ದಾರೆ. ದೂರಿನ ಸುರಿಮಳೆಯನ್ನೇ ಗೈದಿದ್ದಾರೆ. ನನ್ನ ಹೆಂಡತಿ ಹಂಗೆ ಮಾಡ್ತಾಳೆ, ಹಿಂಗೆ ಮಾಡ್ತಾಳೆ, ಟಾರ್ಚರ್ ಕೊಡ್ತಾಳೆ, ನನಗೆ ಮಕ್ಕಳು ಬೇಡ ಅಂತ ಹೇಳ್ತಾಳೆ, ಮಾನಸಿಕವಾಗಿ ನಾನು ಕುಗ್ಗಿ ಹೋಗಿದ್ದೀನಿ ಅಂತ ಹೇಳಿ. ಅದಕ್ಕೆ ಬಿಂದುಶ್ರೀ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನನ್ನ ಗಂಡ ಹೇಳ್ತಾ ಇರೋದೆಲ್ಲವೂ ಕೂಡ ಸುಳ್ಳು, ನನ್ನನ್ನು ಸರಿಯಾಗಿ ನೋಡ್ಕೋತಾ ಇಲ್ಲ, ಅವರೇನೇ ವರದಕ್ಷಿಣೆ ಕಿರುಕುಳವನ್ನು ಕೊಡ್ತಾ ಇದ್ದಾರೆ, ಅದರ ಜೊತೆಗೆ ನನ್ನ ಮೇಲೂ ಕೂಡ ಹಲ್ಲೆಯಾಗಿದೆ ಅಂತ ಹೇಳಿ ಬಿಂದುಶ್ರೀ ಕೂಡ ಆರೋಪ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾರ್ದು ಸರಿ ಯಾರ್ದು ತಪ್ಪು ಅನ್ನೋದು ಪೊಲೀಸರೇ ನಿರ್ಧಾರ ಮಾಡಬೇಕಾಗತ್ತೆ.